ಯಾಕ್ರಿ ಮಕ್ಕ ಇಲ್ಲೇ ನಿಂತ್ಕೊಂಡೆ. ಬಾ ಹೋಗೋಣ. ಏ ಯಾರು ಇಲ್ಲ ಕಡೆ. ಅವನು ಮನೆ ಹತ್ರ ಇದ್ದ, ಅವಳು ಮನೆ ಹತ್ರ ಇದ್ಲು. ಅದಕ್ಕೇನೆ ಒಳಕ್ಕೆ ಹೋಗಿ ಇವ್ರೇನು ಕೆಲಸ ಮಾಡೋರೇನೆ ಆತಕ್ಕೆ ಕೇಳಲ್ಲ. ಯಾರೋ ಮನೆ ನೋಡಕ್ಕೆ ಬಂದವ್ರೆ ಅಂತಾರೆ, ಸುಮ್ಮನೆ ಆಗ್ತಾರೆ. ಅವ್ರಿಗೇನು ಗೊತ್ತು ನಮಗೂ ಇವ್ರಿಗೂ ಆಗಲ್ಲ ಅಂತ. ಅದಕ್ಕೇನೆ ಒಳಗೆ ಹೋಗಿ ನೋಡೋಣ ಬಾ, ಹೆಂಗೈತಿ ಏನು ಎತ್ತ ಅಂತೇಳಿ. ನನಗೆ ನೋಡ್ಬೇಕು ಅಂಬ ಕ್ಯೂರಿಯಾಸಿಟಿ ಕಣೆ, ಒಳಗೆ ಹೆಂಗೈತೆ ಅಂತ. ಏ ಬಾರಕತ್ತ ಅದನ್ನೇನು ನೋಡ್ತಿಯತ್ತಾಗ ಏನು ಸಿಮ್ಮೆಗಿಲ್ಲದ. ಅಯ್ಯೋ ಈಗೇನಪ್ಪ, ದುಡ್ಡಿದ್ರೆ ಇದಕ್ಕಿನ್ನು ಚೆನ್ನಾಗಿ ಕಟ್ಬೋದು ನೀನು. ಇದೆಲ್ಲ ಯಾವುದು ಬಿಡತ್ತ, ಅದನ್ನೆಲ್ಲ ಏನು ನೋಡಕ್ಕೆ ಹೋಗ್ತೀಯತ್ಲ. ಏನು ನೋಡೋಣ ಒಂದೇ ಒಂದು ಸತಿ ಅಂತ, ನೋಡಬೇಕು ಅಂತ ಆಸೆ ಆಗ್ತಾಯಿತ್ತಲ್ಲ. ಒಂದೇ ಒಂದು ಸತಿ ನೋಡೋಣ ಅಂತೇಳಿ. ನೋಡೋಣ ಬಾರೆ ಮನಸ, ಪ್ಲೀಸ್ ಪ್ಲೀಸ್ ಬಾರೆ. ನನಗೆ ಒಬ್ಬಳೇ ಹೋಗೋಕ್ಕೆ ಒಂಥರ ಭಯ ಆದಂಗೆ ಆಗ್ತೈತೆ. ಅದಕ್ಕೆ ಇಬ್ಬರು ಹೋಗಿ ನೋಡೋಣ ಹೆಂಗೈತೆ ಏನು ಎತ್ತ ಅಂತೇಳಿ. ನೋಡೋಣ ಯಾವ ಥರ ಪ್ಲಾನಿಂಗ್ ಮಾಡೋರೆ ಅಂತೇಳಿ ನೋಡೋಣ. ಈಗ ನಾಳೆ ದಿನ ನನ್ನ ತಮ್ಮನೂ ಕಟ್ಟಿಸ್ತಾನೆ. ಅದಕ್ಕೇ ನಾಳೆ ದಿನ ನಾವು ಒಬ್ಬೊಬ್ರು ಒಂಥರ ಪ್ಲ್ಯಾನ್ ಮಾಡಿರ್ತಾರಲ್ಲ, ನೋಡ್ಬೋದು. ಈಗೇನೆ ಇಂಜಿನಿಯರ್ ಸ್ಕೆಚ್ ಹಾಕ್ಕೊಡ್ತಾರೆ, ಅದಕ್ಕೆಲ್ಲ ಏನಿಲ್ಲ. ಆದರೆ ಅವ್ನು ಗೋಪಿ ಹೆಂಗೆ ಕಟ್ಟವನೆ ಎಂಬುದು ನೋಡ್ಬೇಕು ಅಂಬೋದು ನನಗೆ ಆಸೆ. ನೋಡೋಣ ಒಳಗೆ ಹೆಂಗೈತೆ ಎಂಬುದೊಂದು ಕ್ಯೂರಿಯಾಸಿಟಿ ಅಷ್ಟೇ. ನಡಿಯಮ್ಮ ನೋಡೋಣ. ನಿನ್ನ ಆಸೆನೂ ಇನ್ಯಾಕೆ, ನೋಡ್ಬೇಕು ಅಂತ ನೀವೇನು ಆಸೆ ಆಗ್ಬಿಟ್ಟೈತೆ. ನಡಿ ನೋಡೋಣ ಎಲ್ಲ ಹೆಂಗೆ ಮಾಡಿಸ್ತಾ ಅಂತ ಅನ್ನಿಸ್ತೈತೆ. ಅಯ್ಯಪ್ಪ, ಅವನ ಹತ್ರ ಹಿಂಗೆ ದುಡ್ಡು ಐತೆ ಇಂಥ ಮನೆ ಕಟ್ಟಿಸ್ತಾನೆ ಅಂತ ನನ್ನ ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಣೆ ಮನಸ. ನನ್ನ ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಹಿಂಗಿದ್ದಿದ್ರೆ ನಾನು ಯಾಕೆ ಹಿಂಗೆ ಮಾಡ್ಕೊಂತಿದ್ದೆ ಅನ್ನಿಸ್ತೈತೆ. ಚೆನ್ನಾಗಿತ್ತು ಕಣೆ. ಮುಂದೆಲ್ಲ ಜಾಗ ನೋಡು, ಸೈಟ್ನಾಗೆ ಮನೆ ಕಟ್ಕೊಂಡು, ಈ ಕಡೆ ಮನೆ ಮುಂದೆಲ್ಲ ಜಾಗ ಬಿಡ್ಕೊಂಡು, ಈ ಕಡೆ ಗಿಡಗಳು ಹಾಕೋಕ್ಕೆಲ್ಲ ಜಾಗ ಬಿಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡವನಪ್ಪ, ಪರವಾಗಿಲ್ಲ. ನಂಗೆ ಕಣಕ್ಕ ಆಶ್ಚರ್ಯ, ಆ ಅಪ್ಪ ನೋಡಿದ್ರೆ ಇಷ್ಟೊಂದು ದುಡ್ಡು ಇಟ್ಕೊಳ್ಳೋಣ ಅನ್ಸುತ್ತೆ. ಅವ್ನ ಮಕ್ಕ ನೋಡಿದ್ರೆ ನನಗೇನೋ ಸರ್ ಬರೋದೇ ಇಲ್ಲಮ್ಮ. ಅವ್ನ ಮಕ್ಕ ನೋಡಿದ್ರೆ ಅಪ್ಪ ಹಂಗವನೆ, ಅವನು ಇಷ್ಟೊಂದು ದುಡ್ಡು ಎಲ್ಲಿ ಕುಡುಕಿದ ಅನ್ಸುತ್ತೆ. ನನ್ನ ಹತ್ರ ಒಂದು ದಿವಸ ದುಡ್ಡು ಐತೆ ಅಂತ ಹೇಳ್ದಾನಲ್ಲ, ಹೆಂಗೆ ಇಷ್ಟೊಂದು ಹೆಂಗಲ್ಲ ಅಂದ್ರೆ ಒಂದು 30 ಲಕ್ಷ ದುಡ್ಡಾಗಿರುತ್ತೆ ಕಣೆ. ಎಷ್ಟು ಚೆನ್ನಾಗೈತೆ ಮನಸ. ಪಿ ಡಿಸೈನ್ ಎಲ್ಲ ಮಾಡಿಸ್ತಾ ಇದ್ದಾರೆ ಕಣೆ. ವಾವ್, ಬಾಬಾ ಹೆಂಗೈತೆ. ಅಲ್ಲ ಎಲ್ಲ ಹಾಕೋದಾಗ್ಬಿಟ್ಟೈತೆ, ಅಲ್ಲೇ ಟೈಲ್ಸ್ ಹಾಕೋದೆಲ್ಲ ಇನ್ನು ಕೆಲಸಗಳು ನಡೀತಾ ಐತೆ. ಅಮ್ಮ ಎಷ್ಟು ಚೆನ್ನಾಗೈತೆ. ನೋಡಮ್ಮ ಹೆಂಗೆ ಕೊಟ್ಟಿಸವ್ರೆ. ಅವಳು ಆ ಶಕ್ತಿ ಇರೋದು ನೋಡು. ಅವಳು ಹೆಂಗೆ ಮಾಡ್ಕೊಂಡಿದ್ಲು, ಇವಾಗ ನೋಡು ಹೆಂಗಾಯ್ತು. ಅಲ್ಲಿ ಹೋಗಿ ಅನ್ನ ಮದುವೆ ಆಗಿ ಮತ್ತೆ ಎಲ್ಲ ಏನೆಲ್ಲ ಮಂತ್ರಗಳು ಮಾಡ್ಕೊಂಡ್ಲು. ಇವಾಗ ನೋಡಮ್ಮ ಹೆಂಗವಳೆ. ಒಳ್ಳೇದೇ ಆಗೈತೆ. ಅವ್ರು ಯಾರಿಂದಲೇ ಹೋಗಿ ಬಂದಿರೋದು ಒಳ್ಳೇದೇ ಆಗೈತಲ್ಲಕ್ಕ. ಏನಂದ್ರೆ ನನಗೆ ಬಂದಿರೋಂಥ ಅದೃಷ್ಟ ಅವಳು ಕಿತ್ಕೊಬಿಟ್ಲು. ನಾನೀಗಿರೋ ಅಂಥದ್ದು ಈ ಮನೇಲಿ ನಾನು ಇರಬೇಕಾಗಿತ್ತು. ನಾನು ಇರಬೇಕಾಗಿರೋದನ್ನ ಅವಳು ಕಿತ್ಕೊಬಿಟ್ಲಲ್ಲ ಅನ್ನೋದು ನನಗೆ ಸಿಟ್ಟು ಕಣೆ. ನಾನು ಮಾಡಿರೋ ಅಂಥ ಪುಣ್ಯ ಅವಳಿಗೆ ಹೋಗ್ಬಿಟ್ಟೈತೆ. ನನಗೆ ಬಂದಿರೋ ಅಂಥ ಭಾಗ್ಯ ಅವಳಿಗೆ ತಿರುಗಿ ಬಿಟ್ಟೈತೆ ನೋಡು. ಯಾಕಂದ್ರೆ ನಾನು ಚೆನ್ನಾಗಿರ್ಬೇಕಣೆ, ಈ ಮನೆಯಾಗೆ ನಾನು ಚೆನ್ನಾಗಿರ್ಬೇಕಾಗಿತ್ತು. ಅಂಥ ಕೆಲಸ ಆಗ್ಬಿಡ್ತೆ ಮನಸ. ಒಂದು ದೊಡ್ಡ ರೂಮ್ ಚೆನ್ನಾಗೈತಪ್ಪ, ಚೆನ್ನಾಗಿ ಕೊಡ್ಸವ್ರೆ ಕಣಕ್ಕ. ಮನೆ ಅಂತ ಎಷ್ಟು ಚೆನ್ನಾಗೈತೆ. ಅಯ್ಯೋ ನಿನಗಿರೋ ಅದೃಷ್ಟ ಇಲ್ವಲ್ಲ ಕರಿಯಮ್ಮಕ್ಕ. ಅಯ್ಯೋ ಹೆಂಗಿರ್ಬೋದಾಗಿತ್ತಲ್ವೇ. ನೀನು ಚೆನ್ನಾಗಿರ್ತಿದ್ದೆ, ಇಂಥ ಮನೆ ಇದ್ದು ಬಿಟ್ಟಿದ್ರೆ ನೀನು ಚೆನ್ನಾಗಿರ್ತಿದ್ದೆ. ನಾನು ಯಾಕೆ ಇಲ್ಲದೆಲ್ಲ ಸಮಸ್ಯೆಗಳು ಮಾಡ್ಕೊಂಬಕ್ಕೆ ಹೋಗ್ತಿದ್ದೆ, ಚೆನ್ನಾಗಿರ್ತಿದ್ದೆ. ನಿಜವಾಗ್ಲೂ ಮನೆ ನೋಡ್ತಿದ್ರೆ ಎಲ್ಲ ನನ್ನ ಭಾಗ್ಯನ ಅವಳು ಕಿತ್ಕೊಬಿಟ್ಲಲ್ಲಪ್ಪ ಅಂತ ಅನ್ನಿಸ್ತೈತೆ. ನನ್ನ ಅದೃಷ್ಟ ಕಣೆ ಇದೆಲ್ಲ. ನನ್ನ ಅದೃಷ್ಟ. ನಾನು ಬಾಡಿಗೆ ಎಲ್ಲನ ಅಯ್ಯಪ್ಪನ ಜೊತೆಗೆ ಹೋಗಿ ಇಟ್ಕೊಂಡು, ನಾನೆಲ್ಲ ಅಯ್ಯಪ್ಪನ ತಗೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ತಿಂಗಳ ಅದು ಬೇಕು ಇದು ಬೇಕು ಶಾಪಿಂಗು, ಅಲ್ಲೂ ಇಲ್ಲೂ ಟೂರ್ ಹೋಗೋಣ ಬಾ ಅಂತ ಹೇಳಿ ಅಲ್ಲೂ ಇಲ್ಲೂ ಸುತ್ತಾಡೋಕ್ಕೆಲ್ಲ ಕರ್ಕೊಂಡೋಗಿದ್ರೆ ಯಪ್ಪ ದುಡ್ಡೆಲ್ಲೇ ಕುಡಿಕ್ಯಮ್ಮ. ನಾನು ಬೇಡ ಅಯ್ಯಪ್ಪ, ಇರಲಿ ಅಲ್ಲೇ ಇರಲಿ, ಬಾಡಿಗೆ ದುಡ್ಡೆಲ್ಲ ಉಳಿತೈತೆ, ಸುಮ್ಮನೆ ನಾನು ಹೋದ್ರೆ ಖರ್ಚು ಅಂತೇಳಿ ನಾನು ಇಲ್ಲೇ ಇಟ್ಕೊಂಡು ನಾನು ದುಡ್ಡು ಉಳಿಸ್ಕೊಟ್ಟೆ. ನಾನು ದುಡ್ಡು ಉಳಿಸ್ಕೊಟ್ಟಿರೋ ದುಡ್ಡಲ್ಲಿ ಮನೆ ಕಟ್ಟೆವ್ ನೋಡೆ ಇವತ್ತು. ನಿಜವಾಗ್ಲೂ ಈ ಮನೆ ನೋಡ್ತಿದ್ರೆ ನನಗೆ ಹೊಟ್ಟೆ ಉರಿತೈತೆ ಕಣೆ, ಹೊಟ್ಟೆ ಉರಿತೈತೆ. ನೋಡು, ನಾನು ದುಡ್ಡು ಉಳಿಸ್ಕೊಟ್ಟು ನಾನು ಇವತ್ತು ಒಳ್ಳೇದು ಮಾಡಿದ್ರೆ ಅದು ಯಾರಿಗೋ ಭಾಗ್ಯ ಐತೆ. ನನಗಿಲ್ಲ ನೋಡಮ್ಮ. ಎಂಥ ಕೆಲಸ ಆಯಿತು ಅನ್ನಂಗೆ ಆಗುತ್ತೆ. ನಾನಂತೂ ಇಲ್ಲೇ ಇರ್ತೀನಿ ಅಂತ ಹೇಳ್ತೀನಿ. ನಾನು ಬರ್ತೀನಿ ಹೊಸ ಮನೆಗೆ ಅಂತ ಹೇಳೋಣ ಅಂತ ಅಮ್ಮಂಗೆ ಆಗ್ತೈತೆ ಕಣೆ. ಕೇಳಲ್ ತಗ ಅಯ್ಯಪ್ಪ ಅಂತ ಕೇಳೋಣ. ಇವಾಗ ನಿನ್ನ ಮಾತಾ ಕೇಳಲ್ಲ ಬಿಡು ಕರಿಯಮ್ಮಕ್ಕ. ಈಗ ಯಾಕೆ ಕೇಳ್ಬೇಕು ಇವಳು ಮಾತು ಅನ್ನಂಗೆ.
ಇಲ್ಲ. ನಾನು ಹೋಗಿ ಕೇಳ್ತೀನಿ ಬಿಡು. ಬಿಡಲ್ಲ. ಈ ಮನೆ ನೋಡಿದ್ರೆ ನನಗೂ ಇರಬೇಕು ಅಂತ ಅನ್ನಿಸ್ತೈತೆ ಕಣೆ. ಅಷ್ಟು ಚೆನ್ನಾಗೈತೆ. ಬಿಡಕತ್ಲಾಗದೆ ಎಲ್ಲ ಆಗಲ್ಲ ಸುಮ್ಮನೆ. ಒಟ್ಟು ಯಾಕಿದ್ ಮಾಡಕ್ ಹೋಗ್ತೀಯ? ನೀನು ಸುಮ್ಮನೆ ಆವಾಗಲೇ ಚೆನ್ನಾಗಿರ್ಬೋದಾಗಿತ್ತು ನೋಡು. ಎಂಥ ಅದೃಷ್ಟ ಶಕ್ತಿಗೆ ಬಂದ್ಬಿಡ್ತು. ಇಲ್ಲಾಂದ್ರೆ ಮದುವೆ ಆಗಕ್ಕೆ ಬಿಡಬಾರ್ದಾಗಿತ್ತು ಅವ್ರಿಬ್ರಿಗೂ. ಮದುವೆ ಆಗಕ್ಕೆ ಬಿಡ್ಲಿಲ್ಲ ಅಂದಿದ್ರೆ ಚೆನ್ನಾಗಿರೋದು ಕಣ. ಏನು ಮಾಡೋಣ, ನನಗಂತೂ ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಗೊತ್ತಾ ಇಲ್ಲ. ಈ ಮನೆ ನೋಡ್ಬಿಟ್ರೆ ನಾನೇ ಇರ್ಬೇಕು ಈ ಮನೆಯಾಗೆ ಅವಳು ನೋಡಿಸಿ ಅಂತ ಅನ್ನಿಸ್ತೈತೆ. ಸಖತ್ತಾಗೈತೆ ಕರಿಯಮ್ಮಕ್ಕ. ಇಲ್ಲ ಅಂತೂ ಇದೇನು ಡೈನಿಂಗ್ ಹಾಲೇನಪ್ಪ? ಡೈನಿಂಗ್ ಟೇಬಲ್ ಇಡಕ್ಕೆ. ಡೈನಿಂಗ್ ಏರಿಯಾ ಚೆನ್ನಾಗೈತೆ. ಎಷ್ಟು ಸಖತ್ತಾಗಿ ಮಾಡ್ಸವ್ರೆ. ಎಲ್ಲ ಚೆನ್ನಾಗೈತೆ ಕಣೆ. ಸಖತ್ತಾಗೈತೆ ಬಿಡು. ನಾನು ಹೆಂಗೈತೆ ಏನೋ ಹೊರಗೆ ನೋಡಿದಾಗ ಇದಿನ್ನು ಹೆಂಗಿರ್ಬೇಕು ಬಿಡು ಏನೋ ಅಂತ ಅಂದ್ಕೊಂಡೆ. ಆದರೆ ಹೇಳೋಕ್ಕಾಗಲ್ಲ ಕಣೆ, ಹೆಂಗೈತೆ ಅಲ್ವೇ. ನಿಜವಾಗ್ಲೂ ತುಂಬ ಚೆನ್ನಾಗೈತೆ, ಹೇಳೋಕ್ಕೆ ಆಗಲ್ಲ ಬಿಡು. ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಸ್ಬಿಟ್ಟವ್ರೆ ನೋಡು. ಏನು ತಿಳಿಯಲ್ಲ ಅನ್ನಂಗೆ ಅವ್ರೆ ಇಬ್ರು. ಏನೋ ಗೊತ್ತಾಗೋದಿಲ್ಲಪ್ಪ ಇವ್ರಿಗೇನು ಬುದ್ಧಿನೇ ಇಲ್ಲಪ್ಪ ಅನ್ಕೋಬೇಕು ಹಂಗವ್ರೆ. ಯಾಕೆ ಇಲ್ಲಿದ್ದೀರಾ ಕರಿಯಮ್ಮಕ್ಕ? ಮಾನಸಕ್ಕ? ಓ ಮೊಯ್ನಿ ನೀನು ಬಂದ? ಬಾ. ನಾ ಬಂದಿದ್ದು ನೋಡ್ದ? ನಾನು ಅಲ್ಲಿ ನಿಂತ್ಕೊಂಡಿದ್ನ. ನೀವು ಮನೆ ಒಳಗೆ ಬಂದ್ರ, ನಾನು ಮನೆ ನೋಡಕ್ ಬಂದ್ರಿ ಅಂತ ಬಂದೆ. ನೀ ಯಾರ್ದಿದು ಕರಿಯಮ್ಮಕ್ಕ ಮನೆ? ಗೋಪಿ. ನಮ್ ಗೋಪಿದು ಕಣಮ್ಮ. ಇದೇ ಗೋಪಿ ಮನೆ ಅಂದ್ರೆ. ಹೌದೇನು? ನೋಡಕ್ಕ ಹೆಂಗೈತೆ ಯಪ್ಪ, ಎಷ್ಟು ಚೆನ್ನಾಗಿ ಕಟ್ಸವ್ರೆ. ನೀನ್ ಚೆನ್ನಾಗಿರ್ಬೋದಾಗಿತ್ತು ಅಕ್ಕ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೊಯ್ನಿ. ನೋಡಿ ಚೆನ್ನಾಗಿತ್ಕೊಂಡು ಹೋಗ್ಬೋದಾಗಿತ್ತು. ಎಷ್ಟು ಚೆನ್ನಾಗೈತೆ ಮನೆ ನೋಡಿದ್ರೆ. ಚೆನ್ನಾಗಿ ದುಡ್ಡು ಮಾಡವನೆ ಅಂತ ನಾನು ಪಾಪ ನೋಡಾಯಪ್ಪ ಹಿಂಗೆ ಮಾಡ್ಬಿಟ್ಟ ಕರಿಯಮ್ಮಕ್ಕನಿಗೆ. ಏನು ಮಾಡೋದಮ್ಮ, ಹಿಂಗಾಗುತ್ತೆ ಅಂತ ಅವಕ್ಕ ಅನ್ಕೊಂಡೇ ಇರಲಿಲ್ಲ. ನಾ ಚೆನ್ನಾಗಿದ್ರು ಇಲ್ಲದ್ದು ಜನ ಅದು ಇದು ತಂದಿಕ್ಬಿಟ್ಟು ಎಲ್ಲದ್ದು ಮಾಡಿದ್ರು ಕಣಮ್ಮ. ಈಗ ಯಾರಲ್ಲ ಇವ್ರ ಅತ್ತೆ ಇದ್ದಾಳಲ್ಲ ಈ ಕವನ. ನಮ್ಮ ಅಯ್ಯಪ್ಪ ಇದ್ದಾನಲ್ಲ ಅವ್ರ ತಂಗಿ ಅವಳೇ ಮಾಡಿದ್ದ ಕವನ ಅನ್ನೋಳು. ಅವಳು ಮಗಳನ್ನ ಕೊಡೋಕ್ಕಾಗಿ ನಾ ಚೆನ್ನಾಗಿ ದುಡ್ಡು ಮಾಡ್ಕೊಳವನೇ ನನ್ನ ತಮ್ಮ. ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಇಲ್ಲದ್ದೆಲ್ಲ ತಂದಿಕ್ಕಿ ಹಿಂಗೆ ಮಾಡ್ಬಿಟ್ಲಮ್ಮ. ಏನು ಮಾಡೋಣ? ನಾವು ಅನ್ಕೊಂಡಿದ್ದೆ ಒಂದು ಆಗದೆ ಒಂದು ಅಮ್ಮಂಗೆ ಆಗ್ತೈತೆ. ನಾವೇನೋ ಒಳ್ಳೇದು ಮಾಡಕ್ಕೆ ಹೋಗ್ತೀವಿ, ಒಳ್ಳೇದು ಮಾಡಿದ್ರು ನೋಡು ಹೆಂಗೆ ಆಗ್ತೈತೆ. ಅಕ್ಕತ್ತಾಗೈತೆ ಮನೆ ಮಾತ್ರ. ಸೂಪರಾಗೈತೆ ಕರಿಯಮ್ಮಕ್ಕ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ? ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ನಾನು ನೋಡಿದ್ನಲ್ಲ ಹಿಂಗೆ ನಿಮ್ಮ ಜೊತೆನ ನಾನು ಹಿಂಗೆ ನೋಡ್ಕೊಂಬಂದೆ. ನೀವಿಬ್ರು ಮಾತಾಡ್ತಾ ಇದ್ದಿದ್ದು ನೋಡೋಣಂಗೆ ಹೆಂಗೈತೆ. ಪಾಪ ಕರಿಯಮ್ಮಕ್ಕನಿಗೆ ಇರೋ ಅದೃಷ್ಟ ಇಲ್ಲ. ಏನು ಮಾಡೋಣ? ನನಗೆ ಬಾರ ಮತ್ತೆ ಹೋಗ ಇಲ್ಲಿಂದನ. ನನಗೆ ನಿಜವಾಗ್ಲೂ ನನಗೆ ಇಲ್ಲೆಲ್ಲ ನೋಡ್ತಾ ಇದ್ರೆ ನನಗೆ ಏನು ಹೇಳ್ಬೇಕಪ್ಪ ಅಂತ ಅನ್ನಿಸ್ತೈತೆ. ಇಲ್ಲೆಲ್ಲ ನೋಡ್ತಿದ್ರೆ ನೋಡು ಹೆಂಗಾಗ್ಬಿಡ್ತು, ಹೆಂಗಾಯ್ತು ಅಂತ ಅನ್ನಿಸ್ತೈತೆ ನನಗೆ. ಬಿಡಕ್ಕಾಗ್ಲ, ಯಾಕೆ ಟೆನ್ಷನ್ ತಗೊಂತೀಯ? ಇನ್ನೇನು ಮಾಡೋಕ್ಕಾಗುತ್ತೆ. ಆಮೇಲೆ ಗೊತ್ತಾಗುತ್ತೆ ನಿನ್ನ ಬೆಲೆ ಏನು ಅಂತ. ಅವ್ರಿಗೂ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಸುಮ್ಮನಿರು. ಯಾಕೆ ಟೆನ್ಷನ್ ತಗೊಂತೀಯ? ನಿನ್ನ ಕರ್ಕೊಂಬಂದೆ ಬರ್ತಾರೆ ಆಮೇಲೆ. ನಿಜವಾಗ್ಲೂ ಮನೆ ನೋಡೋಣ ಅಂತ ಬಂದಿದ್ವಿ. ಮನೆ ನೋಡ್ಬಿಟ್ರೆ ನನಗಂತೂ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ಏನು ಮಾತಾಡೋಣಪ್ಪ, ಏನು ಅಂದ್ಬಿಡೋಣಪ್ಪ ಅನ್ನಿಸ್ತೈತೆ. ಮತ್ತೆ ನಾನು ಈ ಮನೆಗೆ ಬರೋಣ ಅಂತ ಒಂದ್ಸತಿ ಅನ್ನಿಸ್ತೈತೆ. ಹೋಗಿ ಗೋಪಿನ ಕೇಳ್ಕೊಬಿಟ್ಟು ಈ ಮನೆ ಬರೋಣ ಅಂತ ಅನ್ನಿಸ್ತೈತೆ ನನಗೆ. ಏನು ಮಾಡೋದು ಏನು ಎತ್ತ? ಅಯ್ಯೋ, ನನಗಿರೋ ಅದೃಷ್ಟ ಇಲ್ಲ. ನನಗೆ ಬಂದಿರೋ ಅಂಥ ಅದೃಷ್ಟನ ಆ ಶಕ್ತಿ ಕಿತ್ಕೊಬಿಟ್ಲಲ್ಲಪ್ಪ. ನಾನು ಇರಬೇಕಾಗಿರೋ ಜಾಗದಲ್ಲಿ ಅವಳಿದ್ದಾಳಲ್ಲಪ್ಪ ಅಂತ ಹೇಳಿ ಅನ್ನಿಸ್ತೈತೆ ನನಗೆ. ಏನು ಮಾಡೋದಪ್ಪ ಅನ್ನಿಸ್ತೈತಿ ಮನೆ ನೋಡಿಬಿಟ್ರೆ. ಏನು ಮಾಡೋದು ಏನೋ. ನನಗೆ ಎಷ್ಟು ಚೆನ್ನಾಗೈತೆ ಮನೆ. ನಾನು ಇರ್ತಿದ್ನಲ್ಲಪ್ಪ. ನಾನು ಚೆನ್ನಾಗಿದ್ದಿದ್ರೆ ಗೋಪಿ ಜೊತೆ ನಾನು ಬರ್ತಾ ಇದ್ನಲ್ಲಪ್ಪ ಈ ಮನೆಗೆ. ನಾನು ಬರ್ಬೋದಾಗಿತ್ತು, ಇರ್ಬೋದಾಗಿತ್ತು. ಎಲ್ಲರ ಕಣ್ಮುಂದೆ ನಾನು ಇಂಥ ಮನೆ ಕಟ್ಟಿಸಿ ಎಲ್ಲರ ಮುಂದೆ ನಾನು ಚೆನ್ನಾಗಿರ್ಬೋದಾಗಿತ್ತು. ನನಗೆ ಯಾವ ಅದೃಷ್ಟ ಇಲ್ಲಲ್ಲಪ್ಪ ಅಂತ ಅನ್ನಿಸ್ತೈತೆ ನನಗೆ ನಿಜವಾಗ್ಲೂ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.